ಬರೀ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ದುಡ್ಡು ಮಾಡಕ್ಕಾಗಲ್ಲ, ಮಾರ್ಕೆಟ್ ಕೆಳಗಡೆ ಬಿದ್ರೆ ಇನ್ನ ಜಾಸ್ತಿ ದುಡ್ಡು ಮಾಡಬಹುದು ಅಂತ ಆಸ್ ಎ ಟ್ರೇಡರ್ ನನಗೆ ಗೊತ್ತಿದೆ, ನಿಮ್ಗೂ ಕೂಡ ಗೊತ್ತಿರುತ್ತೆ. ಅಕಸ್ಮಾತ್ ನೀವು ಸುಮಾರು ವರ್ಷದಿಂದ ಟ್ರೇಡ್ ಮಾಡ್ತಾ ಇದ್ರೆ, ಯಾಕಂದ್ರೆ ಬೀಳುವಾಗ ಬೇಗ ಬೀಳುತ್ತೆ, ಮೇಲ್ಗಡೆ ಹೋಗುವಾಗ ಮೆಲ್ಲಕ್ಕೆ ಮೇಲ್ಗಡೆ ಹೋಗುತ್ತೆ. ಅಕಸ್ಮಾತ್ ನೀವು ಈ ರೀತಿ ಬೀಳೋ ಮಾರ್ಕೆಟ್ ಅಲ್ಲಿ ನಾನು ಒಳ್ಳೆ ಟ್ರೇಡಿಂಗ್ ನ ಮಾಡಬೇಕು ಅಂದ್ರೆ ಏನ್ ಮೆಥಡಾಲಜಿ ಯೂಸ್ ಮಾಡಬಹುದು ಗೊತ್ತಾ? ಒಂದೇ ಒಂದು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯೂಸ್ ಮಾಡೋದು ಕೂಡ ಟ್ರೇಡ್ ಮಾಡಬಹುದು. ನೋಡಿ, ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಮಾರುಬುಜೋ ಬುಲ್ಲಿಶ್ ಮಾರುಬುಜೋ ಕ್ಯಾಂಡಲ್ ನ, ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಬಿಯರಿಶ್ ಮಾರುಬುಜೋ ಕ್ಯಾಂಡಲ್. ಬಿಯರಿಶ್ ಮಾರುಬುಜೋ ಕ್ಯಾಂಡಲ್ ಅಂದ್ರೆ ಏನು? ಒಂದು ದೊಡ್ಡ ರೆಡ್ ಕ್ಯಾಂಡಲ್. ಆ ರೆಡ್ ಕ್ಯಾಂಡಲ್ ನಮ್ಗೆ ಏನ್ ಹೇಳ್ತಾ ಇದೆ? ಮಾರ್ಕೆಟ್ ಬೀಳ್ತಾ ಇದೆ ಅಂತ ಹೇಳ್ತಾ ಇದೆ. ಡೈರೆಕ್ಷನ್ ಆಫ್ ದ ಮಾರ್ಕೆಟ್ ನೋಡಿ ಕೆಳಗಡೆ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ವಾಲ್ಯೂಮ್ ಇದೆ, ಅದರಲ್ಲಿ ವಾಲ್ಯೂಮ್ ಇದೆ, ಇಂಟ್ರೆಸ್ಟ್ ಇದೆ, ಡಿಮ್ಯಾಂಡ್ ಇದೆ, ಸೆಲ್ಲಿಂಗ್ ಗೆ ಡಿಮ್ಯಾಂಡ್ ಇದೆ ಅಂತ ಅರ್ಥ. ನೋಡಿ, ಫಾಲ್ ಆಗ್ತಾ ಇದೆ ಮಾರ್ಕೆಟ್. ಫಾಲಿಂಗ್ ಮಾರ್ಕೆಟ್ ಅಲ್ಲೇ ಮಾಡ್ಬೇಕು ಇದನ್ನ. ಫಾಲಿಂಗ್ ಮಾರ್ಕೆಟ್ ಅಲ್ಲಿ ನಾವೇನ್ ಮಾಡ್ಬೇಕು? ಈ ರೀತಿಯ ಕ್ಯಾಂಡಲ್ ಗಳನ್ನ ಹುಡುಕ್ಬೇಕು. ಮಾರುಬುಜೋ ಕ್ಯಾಂಡಲ್ ಅಂತ ಹೇಳ್ತೀವಿ, ದೊಡ್ಡ ಕ್ಯಾಂಡಲ್ ಆಗಿರುತ್ತೆ. ಅದರ ಹೈ ಅಂಡ್ ಲೋ ನ ಮಾರ್ಕ್ ಮಾಡ್ಕೋಬೇಕು, ರೆಡ್ ಕಲರ್ ಇರಬೇಕು. ಈ ಲೋ ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಅಲ್ಲಿ ನಾವು ಶಾರ್ಟ್ ಮಾಡಬಹುದು. ನೀವು ಟ್ರೇಡ್ ನ ಅಕಸ್ಮಾತ್ ಇಂಟ್ರಾಡೇ ಟ್ರೇಡಿಂಗ್ ನೀವು ಮಾಡ್ತಾ ಇದ್ರೆ ಶಾರ್ಟ್ ಅನ್ನ ಮಾಡಬಹುದು, ಅಥವಾ ಪುಟ್ ಆಪ್ಷನ್ ನೀವು ತಗೋಬಹುದು. ಈ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬೀಳ್ಬೇಕಾದ್ರೆ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡಬಹುದು. ಏನು ನನ್ನ ಸ್ಟಾಪ್ ಲಾಸ್ ಆಗಿರಬೇಕು? ಈ ಕ್ಯಾಂಡಲ್ ನ ಸೈಜ್ ಏನಿರುತ್ತೆ ಅದನ್ನ ಸ್ಟಾಪ್ ಲಾಸ್ ಆಗಿ ಇಟ್ಕೋಬೇಕು. ಸೇಫ್ ಸ್ಟಾಪ್ ಲಾಸ್ ಬೇಕು, ಚಿಕ್ಕದ್ ಬೇಕು ಅಂದ್ರೆ 50% ಆಫ್ ದ ಕ್ಯಾಂಡಲ್ ನ ಸ್ಟಾಪ್ ಲಾಸ್ ಆಗಿ ಇಟ್ಕೋಬೇಕು. ಟಾರ್ಗೆಟ್ ನಾವು 1:1 ಅಂತ ಹೇಳ್ತೀವಿ. ಅಂತಂದ್ರೆ ಏನು ಕ್ಯಾಂಡಲ್ ನ ಸೈಜ್ ಇದೆ, 10 ಪಾಯಿಂಟ್ ಕ್ಯಾಂಡಲ್ ಸೈಜ್ ಇದ್ರೆ 10 ಪಾಯಿಂಟ್ ಟಾರ್ಗೆಟ್ ನಾವು ಏನ್ ಮಾಡಬಹುದು, ನಂತರ ಪ್ರಾಫಿಟ್ ಕೂಡ ಬುಕ್ ಮಾಡ್ಕೋಬಹುದು. ಸೊ ಈ ರೀತಿ ನೋಡಿ, ಒಂದೇ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದ್ರೂ ಕೂಡ ನೀವು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬಹುದು. ಡೈರೆಕ್ಷನ್ ಜೊತೆ ಫಿಲ್ಟರ್ ಮಾಡ್ಕೋಬೇಕು ಅಂಡ್ ಟ್ರೇಡ್ ಮಾಡಬೇಕು. ಸೊ ಇದನ್ನ ಆಟೋಮೇಷನ್ ಮಾಡಬಹುದಾ? ಇದನ್ನ ಯಾವ ಸ್ಟಾಕ್ ನಲ್ಲಿ ಯಾವಾಗ ಬರ್ತಿದೆ ನನಗೆ ಹೇಗೆ ಗೊತ್ತಾಗುತ್ತೆ? ಈ ರೀತಿ ಎಲ್ಲಾ ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ಕೊಡ್ತಾ ಇರ್ತೀನಿ. ಈ ತರದ ಲರ್ನಿಂಗ್ ಮತ್ತೆ ಅದ್ಭುತವಾದ ಫಿಸಿಕಲ್ ವರ್ಕ್ಶಾಪ್ ನ ಜಾಯ್ನ್ ಆಗಬೇಕು ಅಂದ್ರೆ ದಾವಣಗೆರೆಯಲ್ಲಿ ನಡೀತಾ ಇದೆ, ಇದೇ 28 ಮಾರ್ಚ್ ಅಂದು. ನಿಮ್ಗೆ ಇಷ್ಟವಿದ್ದಲ್ಲಿ ನೀವು ಕೆಳಗಡೆ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು, ಅಥವಾ DM ಮಾಡಿ ಐ ವಾಂಟ್ ಟು ರಿಜಿಸ್ಟರ್ ಅಂತ ನಾನು ನಿಮಗೆ ಕಳಿಸ್ಕೊಡ್ತೀನಿ ಲಿಂಕ್, ಅಂಡ್ ಯು ಕ್ಯಾನ್ ರಿಜಿಸ್ಟರ್ ಅಂಡ್ ಜಾಯ್ನ್ ಅವರ್ ಅಪ್ ಕಮಿಂಗ್ ವರ್ಕ್ಶಾಪ್ ಇನ್ ನಮ್ಮ ದಾವಣಗೆರೆ.